ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಲೀವ್ ಇನ್ ಯುವರ್ ಸೆಲ್ಫ್ ಫಸ್ಟ್. ಯಾಕಂದರೆ ನಿಮ್ಮ ಮೇಲಂತೂ ನನಗೆ ಬಹಳ ನಂಬಿಕೆ ಇದೆ. 100% ಎಲ್ಲರೂ ಕೂಡ ಇಂಗ್ಲೀಷಲ್ಲಿ 80 ತೆಗಿತೀರಾ ಅಂತ. ಆ ಭರವಸೆ, ಆ ಒಂದು ನಂಬಿಕೆ ನಿಮ್ಮಲ್ಲೂ ಬರಬೇಕು. ನಾನು ಬರದೇ ಬರಿತೀನಿ, ಐ ಕ್ಯಾನ್ ಡೂ ಇಟ್ ಅಂತ. ನಾನು ಈ ಕ್ವಶನನ್ನು ಅಟೆಂಡ್ ಮಾಡ್ತೀನಿ ಅಂತ ಎಲ್ಲಿವರೆಗೂ ನೀವು ಕಲಿಯಲ್ವೋ ಅಲ್ಲಿವರೆಗೂ ಈ ಮೇನ್ ಕ್ವಶನ್ ವಿಡಿಯೋ ನಾನು ಹಾಕೋದು ಬಿಡೋದೇ ಇಲ್ಲ. ಕ್ವಶನ್ ನಂಬರ್ 34. ಕ್ವಶನ್ ನಂಬರ್ ಯಾವುದು? 34. ನಿಮ್ಮ ಆ್ಯನ್ಯುವಲ್ ಎಕ್ಸಾಮು 5 ಮಾರ್ಕ್ಸಿಗಿರುತ್ತೆ. ನನ್ನ ಟಾರ್ಗೆಟು ಏನಾದರೂ ಮಾಡಿ ನಿಮಗೆ 5 ತೆಗೆಸಲೇಬೇಕು ಅಂತ. ನಿಮಗೆ ಅನ್ನಿಸ್ಬೋದು ಎವ್ರಿ ಇಯರ್ ಐ ಗೋ ಫಾರ್ ವ್ಯಾಲ್ಯೂಯೇಷನ್. ನನಗೆ ಚೆನ್ನಾಗಿ ಗೊತ್ತು, ಆಲ್ ಓವರ್ ಕರ್ನಾಟಕ 90% ಆಫ್ ದ ಸ್ಟೂಡೆಂಟ್ಸ್ ದೇ ವಿಲ್ ನಾಟ್ ಅಟೆಂಡ್ ದಿಸ್ ಮೇನ್ ಕ್ವಶನ್. ನಮ್ಮದಲ್ಲ, ಕ್ವಶನ್ನು ನಮ್ಮದು ಅಲ್ಲ, ಯಾರು ಸೆಟ್ ಮಾಡಿದಾರೋ ಅವರೇ ಬರ್ಕೊಳ್ಳಿ ಅಂತ. ಆದರೆ ನನ್ನ ಉದ್ದೇಶ ಪ್ರತಿಯೊಬ್ಬರು ಕೂಡ ನನ್ನ ಸಬ್ಸ್ಕ್ರೈಬರ್ಸ್ಗಳಾಗಿ ಯಾವುದೇ ಕಾರಣಕ್ಕೂ ಕ್ವಶನ್ ನಂಬರ್ 34 ಬಿಟ್ಟೇ ಬರಬಾರ್ದು. 5 ತಾವುಗಳು ತೆಗಿತೀರಾ. ಹಿಯರ್ ಸಮ್ ಆಫ್ ದೆಮ್ ಸ್ಟೂಡೆಂಟ್ಸ್ ದೇ ಆರ್ ಫೇಸಿಂಗ್ ಪ್ರಾಬ್ಲಮ್. ವಾಟ್ ಈಸ್ ದಟ್ ಪ್ರಾಬ್ಲಮ್? ದೇ ಆರ್ ಅನ್ಏಬಲ್ ಟು ಐಡೆಂಟಿಫೈ ದಿ ಸೆಂಟೆನ್ಸ್. ಕೊಟ್ಟಿರುವ ಸೆಂಟೆನ್ಸು ಇದು WH ಕ್ವಶನ್ನು ಅಥವಾ SR ನೋ ಕ್ವಶನ್ನು ಅಥವಾ ಸ್ಟೇಟ್ಮೆಂಟು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸರ್. ನೀವೇನೋ ಹೇಳ್ಕೊಂಡು ಪಟ ಅಂತ ಮಾಡ್ತಾಯಿದ್ದೀರಾ. ಆದರೆ ನಮಗೆ ಕೊಟ್ಟಿರೋ ಸೆಂಟೆನ್ಸು ಯಾವುದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ವಿ ಆರ್ ಸ್ಪೀಕಿಂಗ್ ಅಬೌಟ್ ಕ್ವಶನ್ ನಂಬರ್ 34 ಇನ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 1. ಸಬ್ಜೆಕ್ಟ್ ಇಂಗ್ಲೀಷ್ ಆಗಿರುತ್ತೆ. ನಮ್ಮ ಆರ್ಟ್ಸು, ಸೈನ್ಸು, ಕಾಮರ್ಸ್ ಎಲ್ಲರಿಗೂ ಕೂಡ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಕಲಿಸ್ತಾ ಇದ್ದೀನಿ ಮಕ್ಕಳೇ. ಇದು ನಿಮಗೆ ಯಾವುದು? ಇದನ್ನು ನಾವು ಸ್ಟೇಟ್ಮೆಂಟ್ಸ್ ಅಂತ ಕರಿತೀವಿ. ಇದು ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ 2 ಮಾರ್ಕ್ಸಿಗೆ ಬರುತ್ತೆ. ಟೋಟಲ್ಲು 2 ಪ್ರಶ್ನೆಗಳು ಬರ್ತವೆ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚಲ್ಲಿ. WH ಕ್ವಶನ್ ಕೂಡ 2 ಬರುತ್ತೆ, ಇದು 1 ಬರುತ್ತೆ, ಅಥವಾ ಇದು 1 ಇದು 2. ಟೋಟಲ್ಲು ನಿಮಗೆ 5 ಮಾರ್ಕಿಗೆ ಈ ಒಂದು ಮೇನ್ ಕ್ವಶನ್ ಆಗಿರುತ್ತೆ. ಮೇನ್ ಕ್ವಶನ್ನು ಈ ರೀತಿಯಾಗಿ ಸಪ್ರೇಟಾಗಿ ಇರಲ್ಲ ನಿಮಗೆ, ಆಯಿತಾ? ಪ್ಯಾಸೇಜ್ ಕಾನ್ವರ್ಸೇಷನ್ ಫಾರಮಲ್ಲಿ ಕೊಟ್ಟಿರ್ತಾರೆ. ತಾವುಗಳು ಆನ್ಸರನ್ನು ಡೈರೆಕ್ಟಾಗಿ ಕರೆಕ್ಟಾಗಿ ತಿಳ್ಕೊಳ್ಳಿ. ಯು ಶುಡ್ ರೈಟ್ ಆನ್ಸರ್. ಯು ನೀಡ್ ಟು ರೈಟ್ ಆನ್ಸರ್ ಇನ್ ಪ್ಯಾರಾಗ್ರಾಫಲ್ಲೇ ಇರಬೇಕು. ಪಾಯಿಂಟ್ ವೈಸ್ ಬರೆದ್ರೆ ಫುಲ್ ಔಟ್ ಆಫ್ ಮಾರ್ಕ್ಸ್ ಕೊಡುವುದಿಲ್ಲ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ವಿತೌಟ್ ವೇಸ್ಟಿಂಗ್ ಮೋರ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಹಾಗಿದ್ರೆ ಕೊಟ್ಟಿರೋ ಸೆಂಟೆನ್ಸು ಇದು WH ಕ್ವಶನು, ಇದು SR ನೋ ಕ್ವಶನು ಅಥವಾ ಯಾವುದು ಅಂತ ಹೇಗೆ ಸರ್ ಕಂಡುಹಿಡಿಯೋದು ಅಂದರೆ ಕರೆಕ್ಟಾಗಿ ತಿಳಿಸ್ತಾ ಹೋಗ್ತೀನಿ ನೋಡಿ. ಈಗ ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಲ್ಯಾಂಗ್ವೇಜ್ ಅಂತ ನಾನು ನಿಮ್ಗೆ ಕೇಳ್ತೀನಿ. ಆರ್ ಯು ಎಂಜಾಯಿಂಗ್ ಮೈ ಟೀಚಿಂಗ್ ಅಂತ ನಾನು ನಿಮ್ಗೆ ಕೇಳ್ತೀನಿ. ಆವಾಗ ನೀವು ಅಲ್ಲಿಂದ ಎಸ್ ಅಂತ ಹಾಕ್ತೀರಾ, ಇಲ್ಲ ನೋ ಅಂತ ಹಾಕ್ತೀರಾ. ಹೋಪ್ ಎವ್ರಿ ಒನ್ ಕಮೆಂಟಿಂಗ್ ನೋ. ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ಅರ್ಥ ಆಗ್ತಾಯಿದೆ ಅಂತ. ನನ್ನ ಭಾಷೆ ನಿಮಗೆ ಅರ್ಥ ಆಗಬೇಕು, ಹಾಗೂ ನಿಮಗೊಂದು ಕಾನ್ಫಿಡೆನ್ಸ್ ಬರಬೇಕು, ಭರವಸೆ ಬರಬೇಕು. ಈ ಮನುಷ್ಯ ಯಾಕೆ ನಿಂತ್ಕೊಂಡಿರೋನು ಹೇಳ್ಕೊಡೋದು ಎಲ್ಲ ಎಕ್ಸಾಮಿಗೆ ಬರುತ್ತೆ ಅಂತ ಆ ನಂಬಿಕೆ ಬಂದರೆ ನಿಜವಾಗಿಯೂ ಕಲಿತೀರಾ. ನೋಡಿ ವಿದ್ಯಾರ್ಥಿಗಳೇ, ಆರ್ ಯು ಕಮಿಂಗ್ ಟುಮಾರೋ ಅಂತ ಇದೆ. ಆರ್ ಯು ಕಮಿಂಗ್ ಟುಮಾರೋ ಅಂತ ನಾನು ನಿಮಗೆ ಕೇಳಿದರೆ ನೀವು ಎಸ್ ಅನ್ನಬೇಕು, ಇಲ್ಲ ನೋ ಅನ್ನಬೇಕು. ಅಂಥ ಪ್ರಶ್ನೆಗಳನ್ನು ನಾವು SR ನೋ ಕ್ವಶನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಇದನ್ನು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರೆಯಲಾಗುತ್ತೆ. ಕ್ಲಿಯರ್? ಇಷ್ಟೇ ನಮಗೆ ಎಕ್ಸಾಮಿಗೆ ಬೇಕಾಗಿರೋದು. ಯಾಕೆಂದರೆ ಇಫ್ ಯು ಐಡೆಂಟಿಫೈ, ಈ ಸೆಂಟೆನ್ಸನ್ನು ಕರೆಕ್ಟಾಗಿ ಐಡೆಂಟಿಫೈ ಮಾಡಿದರೆ ನಮ್ಮ ಉತ್ತರದಲ್ಲಿ ಇಫ್ ಅಂತ ಬರಬೇಕು ಅಥವಾ ವೆದರ್ ಅಂತ ಯೂಸನ್ನು ಮಾಡಬೇಕಾಗತ್ತೆ. ಕ್ಲಿಯರ್? ನೋಡಿ, ಇಂಡೈರೆಕ್ಟ್ ಸ್ಪೀಚಲ್ಲಿ ಆನ್ಸರ್ ಬರೆಯೋ ಸಮಯದಲ್ಲಿ ವೈಲ್ ರೈಟಿಂಗ್ ಆನ್ಸರ್ ಇನ್ ಇಂಡೈರೆಕ್ಟ್ ಸ್ಪೀಚ್ ಯಾವುದಕ್ಕೆ? ಟು SR ನೋ ಕ್ವಶನ್ ವಿ ನೀಡ್ ಟು ಯೂಸ್ ಇಫ್ ಆರ್ ವೆದರ್. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಚಿಲ್ಡ್ರನ್. ಹಾಗಿದ್ರೆ ಹೌ ಟು ಐಡೆಂಟಿಫೈ ದ ಗಿವನ್ ಸೆಂಟೆನ್ಸ್ ಈಸ್ WH ಕ್ವಶನ್ ಅಂತ ಹೇಗೆ ಸರ್ ಐಡೆಂಟಿಫೈ ಮಾಡೋದು ಅಂತ. ಯಾಕಂದರೆ ಐಡೆಂಟಿಫೈ ಮಾಡಿಲ್ಲ ಅಂದರೆ ನೀವು ರಾಂಗ್ ಕಂಜಕ್ಷನನ್ನು ಬಳಸ್ತೀರಾ. ನೋಡಿ, ಇದು ಯಾವತ್ತೂ ಕೂಡ ಕ್ವಶನ್ ಮಾರ್ಕಿಂದ ಎಂಡ್ ಆಗುತ್ತೆ, ಇದು ಕೂಡ ಕ್ವಶನ್ ಮಾರ್ಕಿಂದ ಎಂಡ್ ಆಗುತ್ತೆ. ಹಾಗಾಗಿ ನಾವು ಇವೆರಡೂ ಸೆಂಟೆನ್ಸ್ಗಳನ್ನು ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಕರಿತೇವೆ. ಇಂಟ್ರಾಗೇಟಿವ್ ಸೆಂಟೆನ್ಸಲ್ಲಿ 2 ರೀತಿ ಇದೆ. ಒಂದು WH ಕ್ವಶನ್ಸು, ಒಂದು SR ನೋ ಕ್ವಶನ್ ಅಂತ. ಹಾಗಿದ್ರೆ ಇವೆರಡೂ ಕೂಡ ಒಂದೇ ಜಾತಿಯ, ಏನೂ ಡಿಫ್ರೆನ್ಸ್ ಇಲ್ಲ. ಇಲ್ಲಿ WH ವರ್ಡ್ಸ್ಗಳು ಬರ್ತಾ ಹೋಗ್ತವೆ. ಸರ್ ವಾಟ್ ಅನ್ನೋದು ಮಾತ್ರ WH ವರ್ಡಾ? ನೋ, ವಾಟ್ ಕೂಡ ಹೌದು. ಹೌ ಓಲ್ಡ್ ಆರ್ ಯು ಅಂತ ನಾನು ನಿಮಗೆ ಕೇಳಿದರೆ ಅದು ಕೂಡ WH ಕ್ವಶನ್ನು. ನೋಡಿ, ದಿ ಸೆಂಟೆನ್ಸ್ ವಿಚ್ ರೇಸ್ ಎ ಕ್ವಶನ್ ಈಸ್ ಕಾಲ್ಡ್, ನೋಡಿ ಕ್ವಶನನ್ನು ಯಾವುದು ಉದ್ಭತ್ತೆ ಮಾಡುತ್ತೋ ಅದನ್ನು ನಾವು WH ಕ್ವಶನ್ ಅಂತ ಕರಿತೀವಿ. ಎಲ್ಲರಿಗೂ ಕೂಡ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ, ವೆನ್ ಡಿಡ್ ಯು ಕಮ್, ಇಂತಹ ಎಲ್ಲ ಪ್ರಶ್ನೆಗಳು ವೆನ್ ಆಗಿರ್ಬೋದು, WH ವಾಟ್ ಆಗಿರ್ಬೋದು, ಹೌ ಆಗಿರ್ಬೋದು, ಹೂಸ್ ಆಗಿರ್ಬೋದು, ಎಲ್ಲವೂ ಕೂಡ WH ಕ್ವಶನ್ಸ್ ಆಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ಕಂಜಕ್ಷನನ್ನು ನಾವು ಯೂಸ್ ಮಾಡುವುದಿಲ್ಲ. ಸೆಂಟೆನ್ಸ್ ಬರೆಯೋ ಸಮಯದಲ್ಲಿ ಅದನ್ನು ಕಲಿಸ್ಕೊಡ್ತಾನೆ. SR ನೋ ಇದ್ದರೆ ಇಫ್ ಬರೀಬೇಕು ಅಥವಾ ವೆದರ್ ಬರೀಬೇಕು. WH ಕ್ವಶನ್ ಬಂದರೆ ವಿ ಶುಡ್ ನಾಟ್ ಯೂಸ್ ಎನಿ ಕಂಜಕ್ಷನ್. ಯಾಕೆಂದರೆ ವಾಟ್ ಆ್ಯಸ್ ಇಟ್ ಈಸ್ ಸೇಮ್ ಆನ್ಸರಲ್ಲಿ ಬರೀಬೇಕು. ಅದೇ ಸ್ಟೇಟ್ಮೆಂಟ್ ಏನಾದರೂ ನಿಮ್ಮ ಎಕ್ಸಾಮಲ್ಲಿ ಕೊಟ್ಟರೆ, ಸ್ಟೇಟ್ಮೆಂಟ್ ನೋಡಿ, ಇಟ್ ಈಸ್ ಎ ವೇ ಆಫ್ ಲೈಫ್ ಅಂತ ಇದೆ.
ಇಟ್ ಈಸ್ ಬ್ಯೂಟಿಫುಲ್ ಅಂತ ಇದೆ, ಇಟ್ ಈಸ್ ಆ್ಯನ್ ಎಕ್ಸಲೆಂಟ್ ಐಡಿಯಾ ಅಂತ ಬರುತ್ತೆ. ಇವೆಲ್ಲವೂ ಕೂಡ ಎಲ್ಲವೂ ಕೂಡ ಆಯಿತಾ, ಕ್ಷಮಿಸಬೇಕು. ನನ್ನ ಉದ್ದೇಶ ನಿಮಗೆ ಕರೆಕ್ಟಾಗಿ ತಿಳಿಸ್ಬೇಕು ಅಂತ, ಹಾಗಾಗಿ ವಿಡಿಯೋ ಲೆಂತಿ ಆಗ್ತಾಯಿದೆ, ಅಡ್ಜಸ್ಟ್ ಮಾಡಿಕೊಳ್ರು. 10 ನಿಮಿಷದಾದರೂ ಕೊಡಿ. ಇಂಥ ಪ್ರಶ್ನೆಗಳು ಬಂದರೆ ಇದರಲ್ಲಿ ದಟ್ ಅಂತ ಯೂಸ್ ಮಾಡಬೇಕು ಮಕ್ಕಳೇ. ಹೋಪ್ ಯು ವಿಲ್ ರಿಮೆಂಬರ್. ಇವತ್ತಿನಿಂದ ಯಾವುದೇ ಡೌಟ್ ನಿಮಗೆ ಉಳಿಯಲ್ಲ. ಈ ಮೇನ್ ಕ್ವಶನ್ನು 34ಅಲ್ಲಿ ಯಾವುದೂ ಡೌಟ್ ಉಳಿಯಲ್ಲ. ಬನ್ನಿ ಈಗ ನಾನು ಹೌ ಟು ರೈಟ್ ಆನ್ಸರ್ ಇನ್ ಎಕ್ಸಾಮ್. ವೆರಿ ಈಸಿ ಮೈ ಡಿಯರ್ ಚಿಲ್ಡ್ರನ್. ನೋಡಿ, ಫಸ್ಟು ನಾವು ಇಟ್ಟನ್ನು ನೋಡಬೇಕು, ಯಾಕಂದರೆ ಇದು ಪ್ರನೌನು. ನೆಕ್ಸ್ಟು ವರ್ಬನ್ನು ನೋಡಬೇಕು, ಅದು ಈಸಾಗಿರುತ್ತೆ. ಮುಂದಿನ ಎಲ್ಲವೂ ಕೂಡ ವೇಸ್ಟು, ಆ್ಯಸ್ ಇಟ್ ಈಸ್ ಎಕ್ಸಾಮಲ್ಲಿ ಬರಿಬೇಕು. ಇವೆರಡು ಚೇಂಜ್ ಮಾಡಿ ಬರೆದ್ರೆ ಮುಗದೇ ಹೋಯಿತು, ಆನ್ಸರ್ ರೆಡಿ ಆಗುತ್ತೆ. ಹಾಗಿದ್ರೆ ಆನ್ಸರ್ ರೆಡಿ ಆಗಬೇಕು ಅಂದರೆ ಬೋರ್ಗ್ಸ್ ಇಟ್ ಈಸ್ ಎ ವೇ ಆಫ್ ಲೈಫ್ ಅಂತ ಯಾರಿಗೆ ಹೇಳ್ತಾನೆ ಅಂದರೆ ಆಲ್ಯುಫ್ಯಾನಿಗೆ ಹೇಳ್ತಾನೆ. ಎಕ್ಸಾಮಲ್ಲಿ ಅದು ಕೂಡ ಕೊಟ್ಟಿರ್ತಾರೆ ಮಕ್ಕಳೇ. ಎಕ್ಸಾಮಲ್ಲಿ ಹೇಗೆ ಬರೀಬೇಕು ನೋಡ್ಕೊಳ್ಳಿ. ಬೋರ್ಗ್ಸ್ ಇದು ಹೇಳಿದ್ದಲ್ವಾ, ಸೆಡ್ ಅಂತ ಬರೀರಿ. ಯಾರಿಗೆ? ಆಲಿಫ್ಯಾನೋ ಎಕ್ಸಾಮಲ್ಲಿ ಇರುತ್ತೆ ಸ್ಪೆಲ್ಲಿಂಗ್, ಆಯಿತಾ. ಇದು ನಾನು ನಿಮಗೆ ಹೇಳಿದೆ ನಿಮಗೆ. ನೋಡಿ, ಇದನ್ನೆಲ್ಲ ಎಕ್ಸಾಮಲ್ಲಿ ಬರೀಬಾರ್ದು, ಆಯಿತಾ. ಆ ಜಾಗದಲ್ಲಿ ದಟ್ ಅಂತ ಬರೀಬೇಕು. ಕ್ಲಿಯರ್? ಇಫ್ ಸ್ಟೇಟ್ಮೆಂಟ್ಸ್ ಆರ್ ದೇ ಯು ನೀಡ್ ಟು ಯೂಸ್ ದಟ್ ಕಂಜಕ್ಷನ್. ಇಟ್ ರಿಮೇನ್ಸ್ ಸೇಮ್ ಇನ್ ಯುವರ್ ಆನ್ಸರ್. ಇಟ್ಟಾಗಿಯೇ ಬರುತ್ತೆ ಆನ್ಸರಲ್ಲಿ. ಇಟ್ ಯಾವತ್ತೂ ಕೂಡ ದಟ್ಟಾಗಲ್ಲ. ಇಟ್ ರಿಮೇನ್ಸ್ ಸೇಮ್ ಇನ್ ಯುವರ್ ಆನ್ಸರ್. ಈಸ್ ಚೇಂಜಸ್ ಟು ವಾಸ್ ಮೈ ಡಿಯರ್ ಚಿಲ್ಡ್ರನ್. ಏನಾಗುತ್ತೆ? ವಾಸಾಗಿ ಚೇಂಜ್ ಆಗುತ್ತೆ. ಹಾಗಾಗಿ ಈಸನ್ನು ತೆಗೆದು ಈ ಜಾಗದಲ್ಲಿ ವಾಸ್ ಎ ವೇ ಆಫ್ ಲೈಫ್. ಇಷ್ಟೇ ಕಂಡ್ರೆ ತಮ್ಮ. ಕಾಪಿ ಮಾಡೋದು ಬರೆಯೋದು ಚೆನ್ನಾಗಿ ಒಳ್ಳೆ ಹ್ಯಾಂಡ್ ರೈಟಿಂಗಲ್ಲಿ ಬರೆದ್ರೆ ಗೆದ್ದೋಗ್ತೀರಾ. ಇದೆಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ವೆರಿ ಗುಡ್. ಹಾಗಿದ್ದರೆ ನಾನೊಂದು ನಿಮಗೆಲ್ಲರಿಗೂ ಕೂಡ ಒಂದು ಪ್ರಶ್ನೆಯನ್ನು ಕೊಡ್ತೇನೆ, ಅದನ್ನು ಮಾಡ್ಕೊಂಬರ್ತೀರಾ ಅಂದ್ಕೊಂಡೆ ಕೊಡ್ತಾಯಿದ್ದೇನೆ ಈಗ, ಆಯಿತಾ. ನೋಡೋಣ ಎಷ್ಟು ಜನ ಬರೀತೀರಾ ಅಂತ. ಯಾವ್ದು ಕೊಳ್ಳಿ ನಿಮಗೆ ಎಕ್ಸಾಮಲ್ಲಿ ಬಂದಿರುವಂಥದ್ದನ್ನೇ ಕೊಡ್ತೀನಿ, ಆಯಿತಾ. ಎಸ್, ಹಾಂ, ದಿಸ್ ಈಸ್ ಹೋಮ್ವರ್ಕ್ HW. ಇಸ್ಲಾಂ ಅಂತ ಇದೆ. ಏನು ಹೇಳಿದರು ನೋಡಿ. ಐ ವಿಲ್ ಕೀಪ್ ಇಟ್ ಇನ್ ಮೈಂಡ್, MIND. ದಿಸ್ ಈಸ್ ಯುವರ್ ಹೋಮ್ವರ್ಕ್ ಪಾರ್ಟ್. ಐ ವಿಲ್ ಕೀಪ್ ಇಟ್ ಇನ್ ಮೈಂಡ್ ಅನ್ನುವಂಥದ್ದು ನಿಮ್ಮ ಏನಿದು ನೋಡಿ. ಇಟ್ ಅಂತ ಬರೆದು ಬಿಟ್ಟಿದ್ದೇನಲ್ವಾ ನೋಡಿ. ಐ ವಿಲ್ ಕೀಪ್ ಇಟ್ ಇನ್ ಮೈಂಡ್. ದಿಸ್ ಈಸ್ ದ ರೈಟ್ ಕ್ವಶನ್. ಕ್ಲಿಯರ್? ದಿಸ್ ಈಸ್ ಯುವರ್ ಹೋಮ್ವರ್ಕ್ ಮೈ ಡಿಯರ್ ಚಿಲ್ಡ್ರನ್, ಆಯಿತಾ. ಸ್ಟೇಟ್ಮೆಂಟ್ ಇದು ಎರಡು ಕೂಡ ಚೇಂಜ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಕಲ್ತಿದ್ದೀವಿ ಈಗ. ನೆಕ್ಸ್ಟು ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತ ಇದೆ. ದಿಸ್ ಈಸ್ ವಾಟ್ ಟೈಪ್ ಆಫ್ ಸೆಂಟೆನ್ಸ್? WH ಕ್ವಶನ್ ಆಗಿರುತ್ತೆ. ಹಾಗಿದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅದು. ಹಾಗಿದ್ರೆ ಹೇಗೆ ಬರೀಬೇಕು ಅಂತ ನೋಡಿ. ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು ಅಂತ ಕೇಳಿದ್ರು ಆಲಿಫ್ಯಾನೋ. ಎಕ್ಸಾಮಲ್ಲಿ ಅದು ಕೂಡ ಇರುತ್ತೆ. ಆಲಿಫ್ಯಾನೋ ಅಂತ ಹಾಕ್ಬಿಟ್ಟು ನೋಡಿ, ಈ ರೀತಿ ಇರುತ್ತೆ ಕಂಡ್ರೋ, ಆಲಿಫ್ಯಾನೋ ಅಂತ ನೋಡಿ. ಇಷ್ಟೇ. ಈಗ ನಾನು ಆನ್ಸರ್ ಬರೀತೀನಿ ನೋಡಿ, ಎಷ್ಟು ಈಸಿಯಾಗಿದೆ, ಆಯಿತಾ. ಸಿ, ಐ ವಿಲ್ ರೈಟ್ ಆನ್ಸರ್ ನೌ. ಆಲಿಫ್ಯಾನೋ ಕೇಳಿದ್ದಲ್ವಾ. ಆಸ್ಕ್ಡ್ ಯಾರಿಗೆ? ಬೋರ್ಗ್ಸ್. ಈಗ ನಾನು ಕಂಜಕ್ಷನನ್ನು ಬರೀಬೇಕು. ಐ ವಿಲ್ ನಾಟ್ ಯೂಸ್ ದಟ್. ಇದನ್ನು ಯೂಸ್ ಮಾಡಲ್ಲ, ಯಾಕಂದರೆ ಇದು WH ಕ್ವಶನ್. ಸೊ ಐ ಶುಡ್ ನಾಟ್ ಯೂಸ್ ಎನಿಥಿಂಗ್ ಅಂತ ಇದೆ. ನಾನು ಏನು ಕೂಡ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೆಂಟೆನ್ಸ್ ಹೇಗಿದೆಯೋ ಹಾಗೆ ಬರಿತಾ ಹೋಗೋದು. ವೆರಿ ಈಸಿ. ವಾಟಿಗೆ ವಾಟ್ ಅಂತ ಬರೀರಿ ಮಕ್ಕಳೇ. ಈ ಈಸನ್ನು ಶಿಫ್ಟ್ ಮಾಡಬೇಕು ಅಷ್ಟೇ. ಈಸ್ ಚೇಂಜಸ್ ಟು ಏನೋ ಈಗ ತಾನೇ ಹೇಳ್ಕೊಟ್ಟಿದ್ದೀನಿ. ಈಸ್ ಚೇಂಜಸ್ ಟು ವಾಸ್. ಹಾಗಿದ್ರೆ ರೂಲ್ ಏನು ಹೇಳಿದ್ದು ಗೊತ್ತಾ? ಇಫ್ ದ ಸೆಂಟೆನ್ಸ್ ಈಸ್ ಇನ್ ಪ್ರೆಸೆಂಟ್ ಟೆನ್ಸ್ ಚೇಂಜ್ ಇನ್ ಟು ಪಾಸ್ಟ್ ಟೆನ್ಸ್ ಅನ್ನತ್ತೆ. ಇನ್ನೊಬ್ಬರು ಕಮೆಂಟ್ ಹಾಕಿದರು, ಸರ್ ಹೇಗೆ ಸರ್ ಐಡೆಂಟಿಫೈ ಮಾಡೋದು ಸೆಂಟೆನ್ಸು ಯಾವ ಟೆನ್ಸಲ್ಲಿದೆ ಅಂತ. ನೋಡ್ರೋ, ಈಸು, ಆ್ಯಮು, ಆರ್ ಇವೆಲ್ಲ ಬಂದರೆ ಪ್ರೆಸೆಂಟ್ ಟೆನ್ಸಲ್ಲಿದೆ ಅಂತ. ಐ ಆಮ್ ಹ್ಯಾಪಿ ಅಂದರೆ ಪ್ರೆಸೆಂಟ್ ಟೆನ್ಸು. ಐ ವಾಸ್ ಹ್ಯಾಪಿ ಅಂದರೆ ವಾಸ್ ಅಂತ ಬಂದರೆ, ವರ್ ಅಂತ ಬಂದರೆ, ಹ್ಯಾಡ್ ಅಂತ ಬಂದರೆ ಇವೆಲ್ಲವೂ ಕೂಡ ಪಾಸ್ಟ್ ಟೆನ್ಸ್ ಅಂತ, ಆಯಿತಾ. ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೇನೆ ಬೇಕಾದ್ರೆ. ಆಲಿಫ್ಯಾನೋ ಆಸ್ಕ್ಡ್ ಬೋರ್ಗ್ಸ್ ವಾಟ್ ಏನಿದೆ ಇಲ್ಲಿ? ಬ್ಲೈಂಡ್ನೆಸ್ ಅಲ್ವಾ, ಯಾಕಂದರೆ ಈಸ್ ಶಿಫ್ಟ್ ಮಾಡಿದ್ದೀವಿ. ಬ್ಲೈಂಡ್ನೆಸ್ ನೋಡಿ, ವಾಸ್ ಟುಗೆ ಟು. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಸರ್ ವಾಸ್ ಎಲ್ಲಿಂದ ಬಂತು ಅಂದರೆ ಇಲ್ಲಿಗೆ ಶಿಫ್ಟ್ ಮಾಡಿದ್ವಲ್ವ ನೋಡಿ, ಇಲ್ಲಿಗೆ ಬಂತಿದ್ದು, ಆಯಿತಾ. ಓಕೆ, ನಾವು ಯು ಚೇಂಜಸ್ ಟು ವಾಟ್ ಅಂತ. ಯು ಯಾರು? ಯು ಅಂದರೆ ಆಲಿಫ್ಯಾನೋ ಅವನಿಗೆ ಕೇಳಿದ್ದು. ಯಾರಿಗೆ? ಬೋರ್ಗ್ಸಿಗೆ. ಏನಪ್ಪ ನಿಂದು ಅಂತ, ಹೌದಲ್ವಾ. ಟು ಹಿಮ್ ಅಂತ ನೆನ್ಪಿಟ್ಕೊಳ್ಳಿ. ಟು ಹಿಮ್
ಕ್ವಶನ್ ಮಾರ್ಕು ಆನ್ಸರಲ್ಲಿ ಬರುವುದಿಲ್ಲ. ಕ್ಲಿಯರ್? ಹಾಗಿದ್ರೆ ಒಂದು ಎಕ್ಸಾಂಪಲ್ಲು ಎಲ್ಲರಿಗೂ ಅರ್ಥ ಆಯಿತು ಅನ್ಕೊತೀನಿ. ಏನು ಬರೀಲಿಲ್ಲ ಕಣ್ರಿ, ಯಾರ ಜೊತೆಗೆ ಮಾತಾಡಿದ್ರು ಅಂತ ಬರೆದ್ವಿ. ಇಲ್ಲಿ ಟು ಅಂತ ಬರಿತಾ ಇದ್ದೀರಾ, ಅದನ್ನು ಬರಿಬಾರ್ದು. ಇಲ್ಲಿ ದಟ್ ಅಂತ ಬರಿತಾ ಇದ್ದೀರಾ, ಅದನ್ನು ಯೂಸ್ ಮಾಡಬಾರ್ದು. ಇಲ್ಲಿ ಬರೆದಿದ್ದೇನೆ. ನೆಕ್ಸ್ಟು ಆಯಿತಾ, ಒಂದು ಹೋಮ್ವರ್ಕಿಗೆ ಒಂದು ಕ್ವಶನು ನನ್ನ ಮಕ್ಕಳಿಗೆ ಅರ್ಥ ಆಗಿದೆ ಅಂತ ಬಹಳ ಸಂತೋಷ ಆಗುತ್ತೆ. ನಿಮ್ಗೆ ಯಾವಾಗ ನನಗೆ ಕಮೆಂಟ್ ಮುಖಾಂತರ ಉತ್ತರಗಳನ್ನು ಹಾಕ್ತಿರಲ್ವಾ, ಓ ಮಾಡಿದ್ದು ಸಾರ್ಥಕ ಆಯಿತು, ಮಕ್ಕಳು ಕಲ್ತಿದ್ದಾರೆ ಅಂತ. ಐ ವಿಲ್ ಬಿ ಮೋರ್ ಹ್ಯಾಪಿ ಮೈ ಡಿಯರ್ ಚಿಲ್ಡ್ರನ್. ಹಾಗಿದ್ರೆ ಏನು ಕ್ವಶನ್ ಕೊಡೋಣ ನಿಮಗೆ ಎಕ್ಸಾಮಿಗೆ ಬಂದಿರುವಂಥದ್ರಲ್ಲಿಯೇ ನೋಡಿ, ಒಂದು ಪ್ರಶ್ನೆ ಕೊಡ್ತಾಯಿದ್ದೀನಿ ಆಯಿತಾ. ಹಾಂ, ಆಲಿಫ್ಯಾನೋ ವಾಟ್ ಈಸ್ ಪೋಯೆಟ್ರಿ? ಇಷ್ಟೇ ಕ್ವಶನು. ಬರೀತೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ. ದಯವಿಟ್ಟು ನೋಡ್ತಾನೆ ಕಮೆಂಟ್ ಹಾಕಿಬಿಟ್ರೆ ಮುಗಿಯದ್ದೇ ಹೋಯ್ತ್ರಿ. ಏನೂ ಇಲ್ಲ ಕಣ್ರಿ, ಈಸನ್ನು ಶಿಫ್ಟ್ ಮಾಡಿಬಿಟ್ರೆ ಆನ್ಸರ್ ಈಸ್ ರೆಡಿ. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಲಾಸ್ಟ್ ಕ್ವಶನ್ ಎಸ್ ಆರ್ ನೋ ಕ್ವಶನಿಗೆ ಹೋಗ್ತಾ ಇದ್ದೀವಿ. ಇವೇ 3 ಪ್ರಶ್ನೆಗಳು ಆಯಿತಾ, ಇವೇ 3 ಏನಿದ್ರೆ ಟೈಪ್ ಕ್ವಶನ್ಸ್ಗಳು ನಿಮ್ಮ ಕ್ವಶನ್ ಪೇಪರ್ 34ಅಲ್ಲಿ ಇರುತ್ತೆ. ಕ್ವಶನ್ ಚೇಂಜ್ ಇರುತ್ತೆ ಅಷ್ಟೇ. ಐ ವಿಲ್ ಕಮ್ ಟುಮಾರೋ ಅಂತ ಇರುತ್ತೆ ಆಯಿತಾ, ಇಷ್ಟೇ, ಮತ್ತೇನೂ ಇರಲ್ಲ. ನೋಡಿ, ಈಗ ಆರ್ ಯು ಕಮಿಂಗ್ ಟುಮಾರೋ ಅಂತ ಇದೆ. ಆರ್ ಯು ಕಮಿಂಗ್ ಟುಮಾರೋ ಅಂದರೆ ಇದು ಎಸ್ ಆರ್ ನೋ ಕ್ವಶನ್. ಹಾಗಿದ್ದರೆ ಇಲ್ಲಿ ಏನು ಮಾಡಬೇಕು ನೋಡಿ, ಇದನ್ನು ಕೇಳಿದವ್ರು ಯಾರು ನೋಡಿ. ಈಗ ಆರ್ ಯು ಕಮಿಂಗ್ ಟುಮಾರೋ ಡೋನಲಾರ ಕೇಳ್ತಾಳೆ. ಈಗ ನಾನು ಇದನ್ನು ಬರಿತೀವಿ ನೋಡಿ, ಡಾನಲಾರ ಅದು ಆ್ಯಕ್ಚುಲಿ ಆಯಿತಾ. ನೋಡಿ, ಆಸ್ಕಡ್ ಕೇಳಿದ್ದು ಆಸ್ಕಡ್ ಹೌದಲ್ವ, ಯಾರಿಗೆ? ಡಾನ್ ಗಾನ್ಜಲೋ. ಕ್ವಶನ್ ಪೇಪರ್ ಇರುತ್ತೆ ಕಂಡ್ರು ಸ್ಪೆಲ್ಲಿಂಗು. ಈಗ ಇಲ್ಲಿ ದಟ್ ಬರಿಬೇಕೋ ಏನು ಬರಿಬೇಕು ಅಂತ ತೊಂದರೆ ಅಲ್ವಾ ನಿಮಗೆ? ಇಲ್ಲೇ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇಫ್ ದ ಗಿವನ್ ಕ್ವಶನ್ ಈಸ್ ಎಸ್ ಆರ್ ನೋ ದೆನ್ ಯು ಶುಡ್ ಯೂಸ್ ಇಫ್ ಆರ್ ವೆದರ್. ಯಾವುದು ಸೂಟ್ ಆಗುತ್ತೋ ಸೆಂಟೆನ್ಸಿಗೆ ಅಂತಹ ವರ್ಡನ್ನು ಯೂಸ್ ಮಾಡಿ. ನೋಡಿ, ಡಾನಲಾರ ಆಸ್ಕ್ ಡಾನ್ ಗಾನ್ಜಲೋ ವೆದರ್ ಅಂತ ಹಾಕಿದರೆ ಕರೆಕ್ಟ್ ಆಗುತ್ತೆ ಆಯಿತಾ. ವೆದರ್ WHETHER ವೆದರ್ ಅಂತ ಹಾಕೊಳ್ಳಿ. ನೋಡಿ ಮಕ್ಕಳೇ, ವಿಚ್ ಈಸ್ ದ ವರ್ಬ್ ಹಿಯರ್? ದಿಸ್ ಈಸ್ ದ ವರ್ಬ್. ವಿಚ್ ಈಸ್ ದ ಪ್ರೊನೌನ್? ದಿಸ್ ಈಸ್ ದ ಪ್ರೊನೌನ್. ಇಂಟರ್ಚೇಂಜ್ ದ ಪ್ಲೇಸ್. ಇದನ್ನು ಈ ಕಡೆ ಇಂಟರ್ಚೇಂಜ್ ಮಾಡಿದ್ರೆ ಆನ್ಸರ್ ರೆಡಿ. ನೋಡಿ, ಯು ಅಂದರೆ ಯಾರಿಲ್ಲಿ? ಅಜ್ಜನಿಗೆ ಕೇಳಿದ್ದು. ಯು ಅಂದರೆ ಹೀ ಅಂತ ಅರ್ಥ. ಅಜ್ಜನಿಗೆ ಕೇಳಿದ್ದು. ಆರ್ ಯು ಕಮಿಂಗ್ ಟುಮಾರೋ? ಯು ಅಂದರೆ ಯಾರು? ಅಜ್ಜ ತಾನೇ. ಅಜ್ಜ ಅಂದರೆ ಹೀ ಅಂತ ಬರೀಬೇಕು. ಕ್ಲಿಯರ್? ಯು ಅಂತ ನೋಡಿ, ಇದನ್ನು ಈ ಕಡೆ ಬರೆದು ಬಿಡೋಣ. ವೆದರ್ ಹೀ ಅಂತ. ಹೀ ಸಿಂಗ್ಯುಲರು, ಹಾಗಾಗಿ ಮುಂದಿನ ವರ್ಬು ವಾಸ್ ಅಂತ ಬರುತ್ತೆ. ನೆನ್ಪಿಟ್ಕೊಳ್ಳಿ, ಸಬ್ಜೆಕ್ಟಿನ ಮೇಲೆ ವರ್ಬು ಬರೆಯುವಂಥದ್ದು. ಆ್ಯಕ್ಚುಲಿ ಆರು ಚೇಂಜ್ ಆಗೋದು ವರ್ ಅಂತ ಚೇಂಜ್ ಆಗುತ್ತೆ. ಇಲ್ಲಿ ಸಬ್ಜೆಕ್ಟು ಸಿಂಗ್ಯುಲರ್ ಆಗಿದೆ. ಸೊ ವಿ ಶುಡ್ ಯೂಸ್ ವಾಸ್, ಸಿಂಗ್ಯುಲರ್ ವರ್ಬನ್ನು ಯೂಸ್ ಮಾಡಬೇಕು. ನೆಕ್ಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಕಮ್ಮಿಂಗ್ ಅಂತ ಬರೀರಿ. ಇದು ಟೈಮು, ಇದು ಚೇಂಜ್ ಆಗುತ್ತೆ. ಟುಮಾರೋ ಅಂತ ಬಂದರೆ ದಿ ನೆಕ್ಸ್ಟ್ ಡೇ ಅಂತ ಬರೀಬೇಕು ಎಕ್ಸಾಮಲ್ಲಿ. ನೆನ್ಪಿಟ್ಕೊಳ್ಳಿ, ದಿ ನೆಕ್ಸ್ಟ್ ಡೇ ಅಂತ ನೆನ್ಪಿಟ್ಕೊಳ್ರು. ಕ್ಲಿಯರ್ ಆಲ್ ಆಫ್ ಯು? ದಿ ನೆಕ್ಸ್ಟ್ ಡೇ ಅಂತ. ಎಲ್ಲರಿಗೂ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಏನು ಕೂಡ ಡೌಟೇ ಇಲ್ಲ ಇದರಲ್ಲಿ. ಎಲ್ಲರಿಗೂ ಕೂಡ ಒಂದು ಹೋಮ್ವರ್ಕನ್ನು ಕೊಡ್ತಾ ಇದ್ದೇನೆ. ನೋಡೋಣ, ಒಂದು ಹೋಮ್ವರ್ಕು ಎಲ್ಲರಿಗೂ ಕೂಡ ಎಕ್ಸಾಮಲ್ಲಿ ಬಂದಿರೋದನ್ನೇ ಕೊಡ್ತೀನಿ ಮಕ್ಕಳೇ, ಬೇಜಾರಾಗಬೇಡಿ. ಯಾವುದು ಕೊಡವಾ? ಹಾಂ ನೋಡಿ, ಎಕ್ಸಾಮಲ್ಲಿ ವೆಜಿಟೇಬಲ್ ವೆಂಡರ್ ಕೇಳ್ತಾನೆ ಆಯಿತಾ. ವೆಜಿಟೇಬಲ್ ವೆಂಡರ್ ಸಾರಿ, ಈಗ ಇದನ್ನು ಕೇಳಿದ್ಯಾರು? ನೀವೇ ಅಂದ್ಕೊಳ್ಳಿ. ವೆಜಿಟೇಬಲ್ ವೆಂಡರಿಗೆ ನೀವೇ ಕೇಳಿದ್ದು. ಏನಂತ ಬರೀಲಿ? ಪಾಪ್ಯುಲರ್ ಹೆಸರು ಯಾವುದಪ್ಪ? ಗಿರೀಶ್. GIRISH. ಗಿರೀಶು ವೆಜಿಟೇಬಲ್ ವೆಂಡರಿಗೆ ಕೇಳ್ತಾನೆ, ಆರ್ ದೇ ಫ್ರೆಶ್? ಇಷ್ಟೇ ಸಾಕು. ದಿಸ್ ಈಸ್ ಯುವರ್ ಕ್ವಶನ್. ನೋಡಿ, ಇದು ಕೂಡ ಎಸ್ ಆರ್ ನೋ ಕ್ವಶನ್. ನೀವು ತರಕಾರಿ ಮಾರೋನಿಗೆ ಕೇಳ್ತಾ ಇದ್ದೀರಾ, ಆರ್ ದೇ ಫ್ರೆಶ್? ಅವನು ಎಸ್ ಅನ್ನಬೇಕು, ಇಲ್ಲ ನೋ ಅನ್ನಬೇಕು. ಹಾಗಿದ್ರೆ ರೂಲ್ ಎಲ್ಲ ಹೇಳ್ಕೊಟ್ಟಿದ್ದೇನೆ. 3 ಕ್ವಶನ್ಸ್ ಆರ್ ದೇರ್ ಆನ್ ಬೋರ್ಡ್. ಹೋಪ್ ಇದಕ್ಕೆ ಎಷ್ಟು ಕಮೆಂಟ್ಸ್ ಬರುತ್ತೋ ಅದ್ರ ಮೇಲೆ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಹೆಚ್ಚಿನ ಸಮಯ ತಗೊತಾ ಇದ್ದೀನಿ. ರೀಸನ್ ಇಷ್ಟೇ, ಪ್ರತಿಯೊಬ್ಬರು ಕೂಡ ಕ್ವಶನ್ ನಂಬರ್ 34 5 out of 5
ತೆಗಿಬೇಕು ಅಂತ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 2 ಮಾರ್ಕ್ಸ್ ಕ್ವಶನ್ಸ್ಗಳು, 3 ಮಾರ್ಕ್ಸ್ ಕ್ವಶನ್ಸ್ಗಳು ಹಾಗೂ 4 ಮಾರ್ಕ್ಸ್ ಕ್ವಶನ್ಸಿನ ಲಿಂಕ್ಸನ್ನು ಕೊಟ್ಟಿರ್ತೇನೆ ವಿದ್ಯಾರ್ಥಿಗಳೇ. 100% ಅವೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂಥದ್ದು. ಧನ್ಯವಾದಗಳು. ಆಲ್ ದ ಬೆಸ್ಟ್. ಡೂ ವೆಲ್. ಗಾಡ್ ಬ್ಲೆಸ್ ಯು ಆಲ್. ಈಗಾಗಲೇ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ಉಚಿತವಾಗಿ ಪ್ರಿಪೇಟರಿ ಎಕ್ಸಾಮ್ 1 ಕ್ವಶನ್ ಪೇಪರ್, ಪ್ರಿಪೇಟರಿ ಎಕ್ಸಾಮ್ 2 ಕ್ವಶನ್ ಪೇಪರ್, ಯಾಕಂದರೆ 90% ವಿದ್ಯಾರ್ಥಿಗಳು JEE ನೀಟ್ನವರು ಬರೆದಿರಲಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಅಲ್ಲಿ ಹೋಗಿ ತಾವುಗಳು ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ಆ ವಿಡಿಯೋದು ಲಿಂಕು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ. ಧನ್ಯವಾದಗಳು.